ಕ್ಲೌಡ್ ಕಂಪ್ಯೂಟಿಂಗ್ ಎಂಬುದು ಒಂದು ಸಾಮಾನ್ಯ ಸಂಪನ್ಮೂಲ. ಅದನ್ನು ನಾವು ವಿವಿಧ ಉದ್ದೇಶಗಳಿಗೆ ಉಪಯೋಗಿಸ್ಕೋಬಹುದು. ಹೀಗೆ ಕ್ಲೌಡ್ ಕಂಪ್ಯೂಟಿಂಗನ್ನು ಉಪಯೋಗಿಸುವ ಪ್ರತಿಯೊಂದು ಉದ್ದೇಶಕ್ಕೂ ನಾವು ನಿಯೋಜನಾ ಮಾದರಿ ಎಂದು ಕರೆಯುತ್ತೇವೆ. ಇಂಗ್ಲಿಷ್ನಲ್ಲಿ ಇದಕ್ಕೆ ಡಿಪ್ಲಾಯ್ಮೆಂಟ್ ಮಾಡೆಲ್ ಎಂದು ಹೇಳಲಾಗುತ್ತದೆ. ಕ್ಲೌಡ್ ಕಂಪ್ಯೂಟಿಂಗ್ನ ವಿವಿಧ ಬಗೆಯ ನಿಯೋಜಿತ ಮಾದರಿಗಳನ್ನು ಅರ್ಥ ಮಾಡಿಕೊಳ್ಳಲು ನೀವು ಈ ಪ್ರಾಯೋಗಿಕ ಎಕ್ಸಾಂಪಲ್ ಅಂತ ಅರ್ಥ ಮಾಡಿಕೊಳ್ಳಬಹುದು. ಉದಾಹರಣೆಗೆ ನೀವು ಒಂದು ಬಸ್ಸನ್ನು ತೆಗೆದುಕೊಳ್ಳಿ. ಬಸ್ಸನ್ನು ನಾವು ಬೇರೆ ಬೇರೆ ಉದ್ದೇಶಗಳಿಗೆ ಉಪಯೋಗಿಸುವುದು. ಫಾರ್ ಎಕ್ಸಾಂಪಲ್, KSRTC ಅದನ್ನು ಸಾರ್ವಜನಿಕ ಸಂಪರ್ಕಕ್ಕಾಗಿ ಉಪಯೋಗಿಸುತ್ತದೆ. ಅದೇ ರೀತಿಯಲ್ಲಿ ಒಂದು ಕಾಲೇಜ್ ಅಥವಾ ಒಂದು ಶಿಕ್ಷಣ ಸಂಸ್ಥೆಯು ಕೆಲವು ಬಸ್ಸುಗಳನ್ನು ತಮ್ಮ ವಿದ್ಯಾರ್ಥಿಗಳನ್ನು ಮತ್ತು ನೌಕರರನ್ನು ತೆಗೆದು ಬಂದು ಉಪಯೋಗಿಸಬಹುದು. ಅಂಥವು ಪ್ರೈವೇಟ್ ಬಸ್ ಆಗುತ್ತದೆ. ಅದೇ ರೀತಿಯಲ್ಲಿ ಕ್ಲೌಡ್ ಕಂಪ್ಯೂಟಿಂಗಲ್ಲಿ ಅದು ಪಬ್ಲಿಕ್ ಆಗಿ ಇಟ್ಟರೆ ಅದಕ್ಕೆ ನಾವು ಪಬ್ಲಿಕ್ ಕ್ಲೌಡ್ ಅಂತ ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್, ಜಿಮೇಲ್. ಕೆಲವೊಮ್ಮೆ ಸಂಸ್ಥೆಗಳು ಕ್ಲೌಡ್ ಕಂಪ್ಯೂಟಿಂಗನ್ನು ಕೇವಲ ತಮ್ಮ ಆಂತರಿಕ ಸದಸ್ಯರಿಗಾಗಿ ಉಪಯೋಗಿಸಿಕೊಳ್ಳುತ್ತವೆ. ಈಗ ದೊಡ್ಡ ಕಂಪನಿಗಳಾದ ಮೈಕ್ರೋಸಾಫ್ಟ್ ಅಥವಾ ಯಾವುದೋ ಒಂದು ಕಾಲೇಜು ತನ್ನ ನೌಕರಸ್ಥರಿಗಾಗಿಯೇ ಒಂದು ಕ್ಲೌಡನ್ನು ಉಪಯೋಗಿಸಿದರೆ ಅದಕ್ಕೆ ಪ್ರೈವೇಟ್ ಕ್ಲೌಡ್ ಎಂದು ಹೇಳಲಾಗುತ್ತದೆ. ಪ್ರಾಯೋಗಿಕವಾಗಿ ಕೆಲವು ಸನ್ನಿವೇಶಗಳಲ್ಲಿ ಒಂದು ಸಂಸ್ಥೆಯು ಪಬ್ಲಿಕ್ ಮತ್ತು ಪ್ರೈವೇಟ್ ಅನ್ನು ಎರಡೂ ಉಪಯೋಗಿಸಬೇಕಾಗುತ್ತದೆ. ಅಂಥ ಸಂದರ್ಭದಲ್ಲಿ ನಾವು ಹೈಬ್ರಿಡ್ ಕ್ಲೌಡ್ ಎನ್ನುತ್ತೇವೆ. ಕೆಲವೊಮ್ಮೆ ಕೆಲವು ಸಂಸ್ಥೆಗಳು ಒಂದುಗೂಡಿ ಒಂದು ಕ್ಲೌಡ್ ಕಂಪ್ಯೂಟಿಂಗನ್ನು ನಿರ್ಮಿಸಿ ಅದನ್ನು ಉಪಯೋಗಿಸಿಕೊಳ್ಳುತ್ತವೆ. ಅಂಥವಕ್ಕೆ ನಾವು ಕಮ್ಯುನಿಟಿ ಕ್ಲೌಡ್ ಎಂದು ಹೇಳುತ್ತೇವೆ. ಈ ಕ್ಲೌಡ್ ಡಿಪ್ಲಾಯ್ಮೆಂಟ್ ಮಾಡೆಲ್ ರಿಪ್ರೆಸೆಂಟ್ಸ್ ಎ ಸ್ಪೆಸಿಫಿಕ್ ಟೈಪ್ ಆಫ್ ಕ್ಲೌಡ್ ಎನ್ವೈರ್ಮೆಂಟ್. ಅಂತಂದರೆ ಈ ರೀತಿ ಪ್ರೈವೇಟ್, ಪಬ್ಲಿಕ್, ಕಮ್ಯುನಿಟಿ ಅಥವಾ ಹೈಬ್ರಿಡ್ ಕ್ಲೌಡ್ ಆಗುತ್ತದೆ. ಪ್ರೈಮರಿಲಿ ಡಿಸ್ಟಿಂಗ್ವಿಶ್ಡ್ ಎಸ್ ಓನರ್ಶಿಪ್, ಅಂದರೆ ಅದನ್ನು ಯಾರು ಓನರ್ ಅದಕ್ಕೆ ಅಥವಾ ಯಾರು ಅದಕ್ಕೆ ಒಡೆಯ, ಅದರ ಸೈಜ್ ಏನು ಮತ್ತು ಅದನ್ನು ಯಾರು ಉಪಯೋಗಿಸಬಹುದು ಎಂಬುದರ ಮೇಲೆ ಈ ಮಾದರಿಗಳು ನಿರ್ಧಾರಿತವಾಗುತ್ತವೆ.